ಇರಾನ್ ಹಾಗೂ ಕತಾರ್ನಲ್ಲಿ ಗ್ಯಾಸ್ ಘಟಕಗಳು ದಗದಗ ಅಂತ ಹೊತ್ತಿ ಹುರಿದಿದ್ದು ಭಾರತಕ್ಕೆ ಮತ್ತಷ್ಟು ಸಿಲಿಂಡರ್ನ ಸಮಸ್ಯೆ ಎದುರಾಗುತ್ತಾ ಎನ್ನುವಂತಹ ಪ್ರಶ್ನೆಯೇ ಹಾಗೂ ಆತಂಕ ಎರಡೂ ಕೂಡ ಮೂಡಿರುವಂಥದ್ದು. ಭಾರತಕ್ಕೆ ಮತ್ತಷ್ಟು ಎದುರಾಗುತ್ತಾ ಸಿಲಿಂಡರ್ನ ಸಮಸ್ಯೆ. ಇರಾನ್ ಹಾಗೂ ಕತಾರ್ನಲ್ಲಿ ಗ್ಯಾಸ್ ಘಟಕಗಳು ದಗದಗ ಅಂತ ಹೊತ್ತಿ ಹುರಿದಿದೆ. ಗಲ್ಫ್ ರಾಷ್ಟ್ರಗಳಿಂದಲೇ ಎಲ್ಎನ್ಜಿ ಭಾರತಕ್ಕೆ ಹೆಚ್ಚು ಸಪ್ಲೈ ಆಗ್ತಾ ಇತ್ತು. ಭಾರತಕ್ಕೆ ಮತ್ತಷ್ಟು ಸಿಲಿಂಡರ್ನ ಹಾಹಾಕಾರ ಎದುರಾಗುವಂತಹ ಭೀತಿ ಎದುರಾಗಿರುವಂಥದ್ದು. ಮೊನ್ನೆಯಷ್ಟೇ ಭಾರತದ ಬಂದರಿಗೆ ಈಗಾಗಲೇ 2 ಹಡಗುಗಳು ಕೂಡ ಬಂದಿರುವಂಥದ್ದು. ಆದರೆ 2 ಹಡಗುಗಳು ಬಂದರೂ ಕೂಡ ಮತ್ತೆ ಭಾರತಕ್ಕೆ ಸಿಲಿಂಡರ್ನ ಸಮಸ್ಯೆ ಹೆಚ್ಚಳವಾಗಬಹುದು ಎನ್ನಲಾಗ್ತಾ ಇದೆ. ಯಾಕಂದರೆ ನೋಡಿ, ಇರಾನ್ನ ಬಹುದೊಡ್ಡ ಘಟಕ ಆದಂತಹ ಸೌತ್ ಪರಾಸ್ ಹಾಗೆ ವಿಶ್ವದ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಆದಂತಹ ಕತಾರ್ನಲ್ಲಿರ್ತಕ್ಕಂಥ ರಾಸ್ ಲಫಾನ್ ಗ್ಯಾಸ್ ಘಟಕ ಇವೆರಡೂ ಕೂಡ ಈ ಯುದ್ಧದ ಭೀತಿಯಿಂದಾಗಿ ದಾಳಿ ಮತ್ತು ಪ್ರತಿದಾಳಿಯಲ್ಲಿ ಹೊತ್ತಿ ಹೊರದಿರುವಂಥದ್ದು. ಹೀಗಾಗಿ ಗಲ್ಫ್ ರಾಷ್ಟ್ರಗಳಿಂದಲೇ ಎಲ್ಎನ್ಜಿ ಭಾರತಕ್ಕೆ ಹೆಚ್ಚು ಸಪ್ಲೈ ಆಗ್ತಾ ಇತ್ತು. ಹೀಗಾಗಿ ಭಾರತಕ್ಕೆ ಮತ್ತಷ್ಟು ಸಿಲಿಂಡರ್ನ ಹಾಹಾಕಾರ ಎದುರಾಗುವಂತಹ ಭೀತಿ ಕಾಡ್ತಾ ಇರುವಂಥದ್ದು. ಇರಾನ್ ಹಾಗೂ ಕತಾರ್ನಲ್ಲಿ ಗ್ಯಾಸ್ ಘಟಕಗಳು ದಗದಗ ಅಂತ ಹೊತ್ತಿ ಉರಿತಾ ಇದೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಕಡಿಮೆಯಾಗುವಂತಹ ಸಂಭವ ಕಾಣಿಸ್ತಾನೇ ಇಲ್ಲ. ಇದರಿಂದಾಗಿ ಮತ್ತಷ್ಟು ಭಾರತಕ್ಕೆ ಗ್ಯಾಸ್ನ ಒಂದು ಸಮಸ್ಯೆ ಅಥವಾ ಅಭಾವ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. কোম্পানির উপর বসে একবার কোম্পানির উপর দুশো বাইছে আমার আমার বসে পারছে মিসাইল বাসা ভাই